ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಛಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳುವುದು ಅಸಾಧ್ಯವಾಗಿದೆ. ವಾಕ್ಯವನ್ನು ಬೋಧಿಸು. ನನಗೂ ಪವಿತ್ರಾತ್ಮನೇ ಸಹಾಯ ಮಾಡಿ. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮ. ನಿನ್ನ ಕೃಪಾಸ್ತಲ್ಲಿ ನನ್ನನ್ನು ಒಪ್ಪಿಸ್ತೇನೆ. ಕೊನೆಯವರೆಗೂ ನನ್ನ ಸಂಗಡವಿದ್ದು ನನ್ನನ್ನು ನಡೆಸು ಎಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮಯ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಅನೇಕ ಪ್ರಸಂಗಗಳನ್ನು ಪ್ರಾರ್ಥನೆಗೆ ಸಂಬಂಧಪಟ್ಟು ಕೇಳಿ ಬಂದಿದ್ದೇವೆ. ದೇವರು ನಮಗೆ ಅದ್ಭುತ ರೀತಿಯಲ್ಲಿ ಈ ಸಂಗತಿಗಳನ್ನು ಮಾತಾಡಿದ್ದಾರೆ. ಅದರ ಮಧ್ಯದಲ್ಲಿ ನಾವು ಕೆಲವು ಬೇರೆ ಸಂಗತಿಗಳನ್ನು ಕೂಡ ಧ್ಯಾನಿಸಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಮತ್ತು ಪುನಃ ದೇವರು ನಮಗೆ ಪ್ರಾರ್ಥನೆಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ನಮ್ಮೊಂದಿಗೆ ಮಾತಾಡಲು ಇಚ್ಛಿಸುವ ದೇವರಾಗಿದ್ದಾರೆ. ಮುಖ್ಯವಾಗಿ ನಾವು ಪ್ರಾರ್ಥನೆಯಲ್ಲಿ ನಾವು ಯೋಚಿಸ್ತೇವೆ, ನಮ್ಮ ಪ್ರಾರ್ಥನೆ ಹೇಗೆ ಅಂದರೆ ನಾವು ದೇವರೊಂದಿಗೆ ಮಾತಾಡೋದು ಅಥವಾ ನಾವು ಬೇಡುವುದು, ನಮಗೆ ಬೇಕಾದ ಅಗತ್ಯತೆಗಳನ್ನು ದೇವರ ಮುಂದೆ ಇಡುವುದಂತ ಹೇಳಿ. ಅದು ನಿಜವಾದ ಪ್ರಾರ್ಥನೆ ಅಲ್ಲ. ನಮ್ಮ ಪ್ರಾರ್ಥನೆ ಪರಿಪೂರ್ಣವಾಗಬೇಕಾದರೆ, ದೇವರ ವಾಕ್ಯದ ಆಧಾರದಲ್ಲಿ ಅದು ಸಂಪೂರ್ಣವಾಗಬೇಕಾದರೆ, ನಾವು ಎಷ್ಟು ದೇವರೊಂದಿಗೆ ಬೇಡಿಕೊಳ್ತೇವೋ ಅದೇ ಮಾಪನ, ಅದಕ್ಕಿಂತ ಹೆಚ್ಚಾಗಿ ನಾವು ದೇವರ ಸ್ವರವನ್ನು ಕೇಳುವುದು ಭಾಳ ಅಗತ್ಯವಾಗಿದೆ. ನಮ್ಮ ಒಬ್ಬ ವಿಶ್ವಾಸಿಯ ಪ್ರತಿಯೊಬ್ಬ ಜೀವಿತದ ಒಂದು ಹಂತದಲ್ಲಿ ದೇವರ ಮಾರ್ಗದರ್ಶನ ಅಷ್ಟು ಅಗತ್ಯ ಇದೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲರ ಇತಿಹಾಸವನ್ನು ನೋಡಿದಾಗ ಪ್ರತಿ ಬಾರಿ ಎಲ್ಲ ಯುದ್ಧಗಳಿಗೆ ಹೋಗುವಾಗ ಅವರು ದೇವರ ಮಾರ್ಗದರ್ಶನವನ್ನು ಬಯಸುತ್ತಿದ್ದರು. ಆದ್ದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ದೇವರ ಸ್ವರವನ್ನು ಕೇಳುವುದು, ದೇವರ ಮಾತನ್ನು ಕೇಳುವುದು, ದೇವರ ಶಬ್ದಕ್ಕೆ ಕಿವಿ ಕೊಡುವುದು ಬಹಳ ಅಗತ್ಯವಾದ ಒಂದು ಪ್ರಾರ್ಥನೆಯ ಒಂದು ಭಾಗವಾಗಿದೆ. ಇದಕ್ಕೆ ಸಂಬಂಧಪಟ್ಟು ನಾವು ಸ್ವಲ್ಪ ಧ್ಯಾನ ಮಾಡಿದ್ದೇವೆ. ಇವತ್ತು ನಾವು ದೇವರ ಸ್ವರ ಕೇಳದಂತೆ, ದೇವರ ಮಾತು ನಾವು ಕೇಳದಂತೆ, ದೇವರ ವಾಕ್ಯಗಳನ್ನು ನಾವು ಕೇಳದಂತೆ ನಮಗೆ ಅಡ್ಡಿಪಡಿಸುವ ನಮ್ಮ ಹವ್ಯಾಸಗಳು, ನಮ್ಮ ಕಾರ್ಯಗಳು ಯಾವುದಂತ ನೋಡೋಣ. ಸುಮಾರು 6 ಕಾರ್ಯಗಳನ್ನು ನಾವಿಲ್ಲಿ ಗುರುತಿಸಿದ್ದೇವೆ. ಬಹಳ ಮುಖ್ಯವಾಗಿ ನಾವು ಎಲ್ಲರೂ ದೇವರ ಇಚ್ಛೆಯನ್ನು, ಆತನ ಮಾರ್ಗದರ್ಶನವನ್ನು ಬಯಸುತ್ತೇವೆ. ಆತನ ಸಮಾಧಾನದಲ್ಲಿ ಜೀವಿಸಲಿಕ್ಕೆ ಇಷ್ಟಪಡುತ್ತೇವೆ. ಆದರೆ ಆ ಕಾರ್ಯಗಳನ್ನು ಆತನ ಮಾತುಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ. ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನಾವು ದೇವರು ನಮ್ಮೊಂದಿಗೆ ಮಾತಾಡೋ ದೇವರಾಗಿದ್ದಾರೆ. ನಾವು ಯೋಚಿಸ್ತೇವೆ, ನಾವು ವಿಶ್ವಾಸಿಗಳು, ನಮ್ಮೊಂದಿಗೆ ದೇವರು ಮಾತಾಡೋದಿಲ್ಲ, ದೇವರು ಸೇವಕರ ಮೂಲಕ ಮಾತ್ರ ಮಾತಾಡೋದು, ದೇವರು ಪ್ರವಾದಿಗಳ ಮೂಲಕ ಮಾತಾಡೋದು. ಎಲ್ಲ ಸಂಗತಿಗಳು ಹಳೆಯ ಒಡಂಬಡಿಕೆ ಸಂಬಂಧಪಟ್ಟದ್ದು. ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಇರಲಿಲ್ಲ. ದೇವರು ತಾನು ಆದುಕೊಂಡ ಕೆಲವು ಜನರ ಹತ್ರ ಅವರ ಮೂಲಕ ಇಸ್ರಾಯೇಲರೊಂದಿಗೆ ಮಾತಾಡ್ತಿದ್ದರು. ಮೋಶೆಯ ಮೂಲಕ ಹೇಗೆ ದೇವರು ಮಾತಾಡಿದರು, ಯೋಶುವನ ಮೂಲಕ, ಎಲ್ಲ ನ್ಯಾಯಸ್ಥಾಪಕರು, ಇದೆಲ್ಲ ನಾವು ನೋಡಿದ್ದೇವೆ. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮ ಪ್ರತಿಯೊಬ್ಬರ ಸಂಗಡ ಮಾತಾಡೋ ದೇವರಾಗಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಮಂಜೂಷದಲ್ಲಿ ಆತನ ಪ್ರಸನ್ನತೆ ಇತ್ತು. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ನೋಡ್ತೀವಿ, ನಾವು ದೇವರ ಆಲಯವಾಗಿದ್ದೇವೆ, ದೇವರು ನಮ್ಮ ಸಂಗಡ ಇದ್ದಾರೆ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಮೊದಲು ನಮ್ಮ ಮನಸ್ಸಿನಲ್ಲಿ ಒಂದು ಗಟ್ಟಿಯಾದ ನಿರ್ಧಾರವನ್ನು, ಒಂದು ಮನಸ್ಥಿತಿಯನ್ನು ನಾವು ತರಬೇಕು. ದೇವರು ನಮ್ಮೊಂದಿಗೆ ಕೂಡ ಮಾತಾಡ್ತಾರೆ ಅಂತ ಹೇಳಿ. ಯಾರು ಕೂಡ ಇಲ್ಲ, ನಾವು ಪಾಪಿಗಳು, ನಾವು ಅಷ್ಟು ಪ್ರಾರ್ಥನೆ ಮಾಡುವವರಲ್ಲ, ಎಲ್ಲ ಸಂಗತಿಗಳಿಂದ ನಾವು ದೇವರು ನಮ್ಮೊಂದಿಗೆ ಮಾತಾಡೋದಿಲ್ಲ ಅಂತ ಹೇಳ್ತಿಲ್ಲ. ಆದರೆ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಆದರೆ ನಾವು ದೇವರನ್ನು ದೇವರ ಮಾತಿಗೆ ಕಿವಿ ಕೊಡ್ತೇವಾ ಎಂಬ ಪ್ರಶ್ನೆ.
ದೇವರು ಎಲ್ಲರೊಂದಿಗೆ ಮಾತಾಡ್ತಾ ಇರ್ತಾರೆ. ಆದರೆ ನಮ್ಮ ಲೌಕಿಕ ಜೀವನ ದೇವರ ಮಾತಿಗೆ ಕಿವಿ ಕೊಡಲು ನಮಗೆ ಬಿಡುತ್ತದೋ ಅಥವಾ ಅಡೆತಡೆಗಳನ್ನು ಉಂಟು ಮಾಡ್ತದೋ ಎಂಬ ಪ್ರಶ್ನೆ. ನಾವು ಯಾವತ್ತು ತನಕ ನಮ್ಮ ಜೀವಿತದಲ್ಲಿ ಲೌಕಿಕ ಸಂಗತಿಗಳಿಗೆ ಪ್ರಾಶಸ್ತ್ಯವನ್ನು ಕೊಡದೆ ಲೌಕಿಕ ಸಂಗತಿಗಳಿಗಿಂತ ಆತ್ಮಿಕ ಸಂಗತಿಗಳಿಗೆ ಮಹತ್ವವನ್ನು ಕೊಟ್ಟು ದೇವರ ಮಾತಿಗೆ ಕಿವಿ ಕೊಡುವುದು ನಮ್ಮ ಜೀವಿತದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಪ್ರಮುಖ ಅಂಶ ಅಂತ ನಾವು ಯಾವತ್ತಿನವರೆಗೂ ನಾವು ನಮ್ಮ ಮನಸ್ಸಿನ ಭಾವದಲ್ಲಿ ತಿಳ್ಕೊಳ್ಳೋದಿಲ್ಲವೋ ಅಷ್ಟು ತನಕ ದೇವರು ನಮಗೆ ಮಾತಾಡಲಿಕ್ಕೆ ಸಾಧ್ಯ ಆಗೋದು. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ದೇವರು ನಮ್ಮೊಂದಿಗೆ ಮಾತಾಡ್ತಾರೆ, ಆದರೆ ನಮಗೆ ಕೇಳಲಿಕ್ಕೆ ಸಮಯ ಉಂಟಾ ಎಂಬ ಪ್ರಶ್ನೆ. ಇವತ್ತು ಇಡೀ ನಮ್ಮ ಲೌಕಿಕ ಜೀವನ, ನಮ್ಮ ಹವ್ಯಾಸಗಳು, ನಮ್ಮ ಜೀವನ ಶೈಲಿ, ನಾವು ಸಮಯ ಕಳೆಯುವ ರೀತಿ, ಎಲ್ಲ ಸಂಗತಿಗಳಿಂದ ನಮಗೆ ದೇವರ ಶಬ್ದ ಕೇಳಲಿಕ್ಕೆ ಅಸಾಧ್ಯವಾಗಿದೆ. ನೋಡಿ, ನೀವು ಒಂದು ನಿಮಿಷ ಕೂತ್ಕೊಂಡು ನೀವು ಯೋಚಿಸಿ, ಎಷ್ಟು ಸಮಯ ನಾವು ದೇವರ ಮಾತನ್ನು, ದೇವರ ಸ್ವರವನ್ನು, ದೇವರ ಶಬ್ದವನ್ನು ಕೇಳಲಿಕ್ಕೆ ಹಾತೊರೆಯುತ್ತೇವೆ ಅಂತ ನಾವು ಯೋಚಿಸೋಣ. ಎಷ್ಟು ಸಮಯವನ್ನು ನಾವು ಲೌಕಿಕ ನಮ್ಮ ಜೀವಿತಕ್ಕೆ ಸಂಬಂಧಪಟ್ಟದ್ದಂತ ಯೋಚಿಸೋಣ. ನಾವು ಯೋಚಿಸ್ಬೋದು, ಈ ಲೋಕದಲ್ಲಿ ನಾವು ಅದೆಲ್ಲ ಮಾಡದೇ ಇದ್ದರೆ ಹೇಗೆ ಆಗ್ತದೆ ಅಂತ ಹೇಳಿ. ನಾನು ನಿಮಗೆ ಒಂದು ಸಣ್ಣ ವಿವರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಜೀವಿತದಲ್ಲಿ ನಿಮಗೆ ಒಂದು ಮನೆ ಕಟ್ಟಬೇಕೆಂಬ ಒಂದು ಆಸೆ, ಆಕಾಂಕ್ಷೆ ಮತ್ತು ಒಂದು ಚಿಂತನೆ ಇದೆ ಅಂತ ಯೋಚಿಸೋಣ. ನೀವು ಪ್ರತಿಯೊಂದು ಕಾರ್ಯಗಳನ್ನು ಬದಿಗಿತ್ತಿ ಆ ಒಂದು ಕಾರ್ಯದಲ್ಲಿ ನಿಮ್ಮ ಎಲ್ಲ ಆಲೋಚನೆಗಳನ್ನು ಅಲ್ಲಿ ಕೇಂದ್ರೀಕರಿಸ್ತೀರಿ. ಅದಕ್ಕಾಗಿ ನೀವು ದುಡಿಯೋರಾಗಿದ್ದೀರಿ. ಆದರೆ ನೀವು ಉಳಿದ ಕಾರ್ಯ ಮಾಡೋದಿಲ್ಲ ಅಂತ ಯಾರಿಲ್ಲ. ಮನೆ ಕಟ್ಟಲಿಕ್ಕೆ ನೀವು ಸಂಪಾದನೆ ಮಾಡಬೇಕಂತ ಯೋಚಿಸುವವರು ಊಟ ಮಾಡದೇ ಇರ್ತೀರ, ಮಕ್ಕಳನ್ನು ವಿದ್ಯಾಭ್ಯಾಸ ಕಲಿಸದೇ ಇರ್ತೀರ, ಕೆಲಸ ಮಾಡದೇ ಇರ್ತೀರ. ಇಲ್ಲ, ಎಲ್ಲ ಕಾರ್ಯಗಳು ನಡೀತವೆ. ಆದರೆ ನಿಮ್ಮ ಕೇಂದ್ರೀಕೃತ ಆಲೋಚನೆ, ನೀವು ಒಂದು ಮನೆ ಕಟ್ಟಬೇಕು, ಅದಕ್ಕೆ ಹಣ ಜೋಡಣೆ ಮಾಡಬೇಕು, ಅದನ್ನು ಹೇಗೆ ಕಟ್ಟಬೇಕು, ಈ ಎಲ್ಲ ಚಿಂತನೆಗಳು ನಿಮ್ಮ ಮುಖ್ಯ ಧ್ಯೇಯವಾಗಿರುತ್ತದೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಆತ್ಮಿಕ ಸಂಗತಿಗಳು ನಮಗೆ ಮುಖ್ಯ ಧ್ಯೇಯವಾಗಿರಬೇಕು. ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಮುಖ್ಯ ಧ್ಯೇಯ, ಒಂದು ಮುಖ್ಯ ಚಿಂತನೆ, ಒಂದು ಗುರಿ ಏನೆಂದರೆ ಆತ್ಮಿಕ ಸಂಗತಿಗಳು. ಅದರೊಟ್ಟಿಗೆ ಎಲ್ಲ ಲೌಕಿಕ ಸಂಗತಿಗಳು ನಡೆಯಬೇಕು. ನಾವು ಕೆಲಸ ಮಾಡಬಾರ್ದು, ಊಟ ಮಾಡಬಾರ್ದು ಅಂತ ಯಾವತ್ತೂ ಹೇಳ್ತಾ ಇಲ್ಲ. ಖಾಲಿ ಪ್ರಾರ್ಥನೆ ಮಾಡಿ ಇರಬೇಕಂತ. ಈ ಎಲ್ಲ ಸಂಗತಿಗಳು ಅದರಷ್ಟಕ್ಕೆ ನಡೀತವೆ. ಹೇಗೆ ನಮ್ಮ ಜೀವಿತದಲ್ಲಿ ನಾವು ಕೇಂದ್ರೀಕರಿಸುವ ಒಂದು ಲೌಕಿಕ ಸಂಗತಿಯ ಮೇಲೆ ನಾವು ಮನಸ್ಸಿಟ್ಟು ಉಳಿದ ಸಂಗತಿಗಳನ್ನು ಮಾಡ್ತೇವೋ, ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಸಂಗತಿಗಳ ಮೇಲೆ ನಮ್ಮ ಮನಸ್ಸನ್ನಿಟ್ಟು, ನಮ್ಮ ಗುರಿಯನ್ನಿಟ್ಟು, ನಮ್ಮ ಚಿಂತನೆಯನ್ನು ಆಮೇಲೆ ಅದರ ಮೇಲೆ ಕೇಂದ್ರೀಕರಿಸಿ ನಾವು ಲೌಕಿಕ ರೀತಿಯಲ್ಲಿ ಜೀವಿಸಲೇಬೇಕು. ಇದೊಂದು 4 ದಿವಸದ ನಮ್ಮ ಪ್ರಯಾಣ. ಆದರೆ ನಮ್ಮ ಮುಂದಕ್ಕೆ ನಮ್ಮ ಶಾಶ್ವತ ವಾಸಸ್ಥಳ ನಮ್ಮ ಪರಲೋಕ. ಆದ್ದರಿಂದ ಈ ಲೌಕಿಕ ಸಂಗತಿಗಳ ಮೇಲೆ ನಾವು ಮನಸ್ಸಿಡುವುದು ಭಾಳ ಅಗತ್ಯವಾಗಿದೆ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ನೋಡಿ, ಯಾಕೆ ನಾವು ಇವತ್ತು ದೇವರ ಶಬ್ದವನ್ನು ಕೇಳಲಿಕ್ಕೆ, ದೇವರ ಸ್ವರವನ್ನು ಕೇಳಲಿಕ್ಕೆ, ದೇವರ ಮಾತನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಮಗೆ ಯಾವ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಮೊದಲು ನಾವು ಯೋಹಾನನು ಬರೆದ ಪತ್ರಿಕೆಗೆ ಹೋಗೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ರಿಂದ 17 ತನಕ ನೋಡೋಣ. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನ ಆಸೆ, ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವರು ಎಂದೆಂದಿಗೂ ಇರುವರು. ನೋಡಿ, ಇಲ್ಲಿ ಲೋಕವನ್ನಾಗಲಿ ಲೋಕದಲ್ಲಿರುವ ಸಂಗತಿಗಳನ್ನಾಗಿ ಪ್ರೀತಿಸಬೇಡಿರಿ.
ಯಾರು ಲೋಕದ ಮೇಲೆ ಲೋಕದ ಸಂಗತಿಗಳನ್ನು ಪ್ರೀತಿಸುವವರಾಗ್ತಾರೆ ಅವರು ಯಾವತ್ತೂ ಕೂಡ ದೇವರ ಸ್ವರವನ್ನು ಕೇಳಲಿಕ್ಕೆ ಅಸಾಧ್ಯವಾಗ್ತದೆ. ದೇವರ ಪ್ರೀತಿ ಬಹಳ ಅಗತ್ಯವಾಗಿ ನಮಗೆ ಆತ್ಮಿಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಒಂದು ಮಹತ್ವದ ಒಂದು ಸಂಗತಿಗಳಾಗಬೇಕು. ಅದರ ಮೇಲೆ ನಮ್ಮ ಪ್ರೀತಿ ಮತ್ತು ನಮ್ಮ ಕೇಂದ್ರೀಕೃತವಿರಬೇಕು. ನಾವು ದೇವರನ್ನು ಯಾವ ರೀತಿಯಾಗಿ ಪ್ರೀತಿಸುವುದೇ ಅಂತ ಹೇಳಿ ನಾವು ಯಾವಾಗ ನಮ್ಮ ಮನಸ್ಸಿನಲ್ಲಿ ಇರ್ತದೆ ಆವಾಗ ಮಾತ್ರ ನಮಗೆ ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಲೌಕಿಕ ಸಂಗತಿಗಳಲ್ಲಿ ಮುಳುಗಿ ಹೋದರೆ ಖಂಡಿತ ನಮಗೆ ಈ ಲೌಕಿಕ ಶಬ್ದ ಗೊಂದಲದಲ್ಲಿ ನಮಗೆ ದೇವರ ವಾಕ್ಯವನ್ನು, ದೇವರ ಸ್ವರವನ್ನು, ದೇವರ ಮಾತನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದನೇ ಉದಾಹರಣೆ ನಾವು ಕೊಡೋದು. ಎರಡನೇದಾಗಿ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಈಗ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ ನೋಡಿ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ನೋಡಿ, ಪರಲೋಕಕ್ಕೆ ಸಂಬಂಧಪಟ್ಟ ಆತ್ಮಿಕ ಸಂಗತಿಗಳ ಮೇಲೆ ಮನಸ್ಸಿಡಿರಿ. ನಮ್ಮ ಮನಸ್ಸು ಅದರ ಮೇಲೆ ಕೇಂದ್ರೀಕೃತವಾಗಬೇಕು. ಯಾವಾಗ ನಮ್ಮ ಮನಸ್ಸು ಲೌಕಿಕ ಸಂಗತಿಗಳ ಮೇಲೆ ಕೇಂದ್ರೀಕೃತವಾಗ್ತದೋ ಆವಾಗ ನಮಗೆ ಆತ್ಮಿಕ ಸಂಗತಿಗಳು ಅಥವಾ ದೇವರ ಸ್ವರ, ದೇವರ ಮಾತನ್ನು ಕೇಳಲಿಕ್ಕೆ ಸಾಧ್ಯ ಆಗುತ್ತದೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ ಲೌಕಿಕ ಸಂಗತಿಗಳ ಮೇಲೆ. ನೋಡಿ, ಇನ್ನೊಂದು ವಾಕ್ಯ ಬೇಕಾದ್ರೆ ನೋಡೋಣ. ಯಾಕೋಬನ ಪತ್ರಿಕೆಗೆ ಹೋಗೋಣ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ ನಾವು ನೋಡೋಣ. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ನೋಡಿ, ಯಾಕೋಬನು ಇನ್ನೂ ಕಠಿಣವಾದ ಮಾತುಗಳಿಂದ ಇಲ್ಲಿ ಎಚ್ಚರಿಸ್ತಾನೆ. ವ್ಯಭಿಚಾರಿಗಳು ನೀವು, ಲೋಕ ಸ್ನೇಹ, ಲೋಕದ ಮೇಲೆ ಸಂಗತಿಗಳ ಮೇಲೆ ಮನಸ್ಸು, ಆಸೆ, ಆಕಾಂಕ್ಷೆ ಇಡುವವರು, ದೇವರಿಗೆ ವಿರುದ್ಧವಾಗಿರುವವರು, ದೇವರೊಂದಿಗೆ ದ್ವೇಷವನ್ನು ಕಟ್ಟಿಕೊಳ್ಳುವವರು ಅಂತ ಹೇಳಿ ನಮ್ಮ ಭಾಳ ಅಗತ್ಯವಾಗಿ ತಿಳ್ಕೊಳ್ಳಿ. ಎಲ್ಲ ಲೌಕಿಕ ಸಂಗತಿಗಳಿಂದ ಇವತ್ತು ನಾವು ಅದರಲ್ಲಿಯೇ ಬ್ಯುಸಿಯಾಗಿ ಹೋಗಿದ್ದೇವೆ. ನಮಗೆ ಬೇರೆ ಯಾವುದಕ್ಕೆ ಸಮಯ ಇಲ್ಲ. ಆದ್ದರಿಂದ ಅದಕ್ಕಾಗಿ ನಾವು ದೇವರ ಸ್ವರವನ್ನು ಕೇಳದೆ ನಮಗೆ ಸಮಸ್ಯೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇನ್ನೊಂದು ಬೇಕಾದರೆ ಕೊನೆಯದಾಗಿ ನಾವು ಒಂದು ವಾಕ್ಯ ನೋಡೋಣ. ತೀತನ ಪತ್ರಿಕೆಗೆ ಹೋಗೋಣ. ತೀತನ ಪತ್ರಿಕೆ 2ನೇ ಅಧ್ಯಾಯ 11ರಿಂದ 10 ನಾವು ನೋಡೋಣ. ಹನ್ನೊಂದು ಮತ್ತು 12. ತೀತನ ಪತ್ರಿಕೆ 2ನೇ ಅಧ್ಯಾಯ 11 ಮತ್ತು 12. ಎಲ್ಲ ಮನುಷ್ಯನಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿ, ನೀತಿವಂತರಾಗಿ, ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ನೋಡಿ, ಏನು? ಲೋಕದ ಆಸೆಗಳನ್ನು ವಿಸರ್ಜಿಸಿ. ಯಾವಾಗ ತನಕ ನಾವು ಈ ಲೋಕದ ಆಸೆಗಳು ವಿಸರ್ಜಿಸಲು ಅಥವಾ ಲೋಕದ ಆಸೆಗಳ ಮೇಲೆ ನಮ್ಮ ಚಿಂತನೆಯನ್ನು ದೂರ ಮಾಡಿ ದೇವರ ಮೇಲೆ, ದೇವರ ಪ್ರೀತಿಯ ಮೇಲೆ ನಾವು ಮನಸ್ಸು ಇಡುವುದಿಲ್ಲವೋ ಅಷ್ಟರ ತನಕ ನಮಗೆ ದೇವರ ಸ್ವರ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಲೌಕಿಕ ಸಂಗತಿಗಳಿಂದ ಇವತ್ತು ಈ ಲೌಕಿಕ ನಾವು ಯೋಚಿಸ್ತೇವೆ ದೇವರು ದೊಡ್ಡ ಶಬ್ದದಿಂದ ಮಾತಾಡ್ತಿದ್ದರು ಅಂತ ಹೇಳಿ. ಹೌದು, ಹಳೆಯ ಉಡಂಬಡಿಕೆಯಲ್ಲಿ ಅನೇಕ ಕಡೆ ದೇವರು ಸ್ಪಷ್ಟವಾದ ಸ್ವರದ ಮೂಲಕ ಮಾತಾಡಿದ್ದಾರೆ. ಮೋಶೆಯ ಸಂಗಡ ತುಂಬ ಕಡೆ ನಾವು ನೋಡ್ತೇವೆ. ಆದರೆ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಈಗ ಮಾತಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ದೇವರು ಕನಸಿನ ಮೂಲಕ, ದರ್ಶನಗಳ ಮೂಲಕ ಮಾತಾಡ್ತಾರೆ. ಆದರೆ ಮುಖ್ಯವಾಗಿ ಇವತ್ತು ದೇವರು ತನ್ನ ವಾಕ್ಯದ ಮೂಲಕ ಮಾತಾಡೋದಾಗೆ, ವಾಕ್ಯಗಳ ಮೂಲಕ ಮಾತಾಡೋದಾಗೆ. ಬೇಕಾದರೆ ನಾವು ಒಂದು ವಾಕ್ಯ ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ಹೋಗಿ ಅಲ್ಲಿ
ನೋಡಿ, ಮೊದಲನೇ ಅಧ್ಯಾಯ ದೇವರ ವಾಕ್ಯ ಮೊದಲನೇ ಅಧ್ಯಾಯದಲ್ಲಿ ಏನು ಹೇಳ್ತದೆ ನೋಡಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ್ದ ದೇವರು ಈ ಅಂತ್ಯ ದಿವಸಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ನೋಡಿ, ದೇವರು ಎಲ್ಲ ಮಗನ ಮೂಲಕ ಮಾತಾಡಿದ್ದಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಮಗನ ಮೂಲಕ ಮಾತಾಡಿದ್ದಾನೆ. ಯೇಸು ಕ್ರಿಸ್ತರು ಮಾತಾಡಿದ ಎಲ್ಲ ಸಂಗತಿಗಳು ಇದರಲ್ಲಿ ಬರೆಯಲ್ಪಟ್ಟಿವೆ. ಆದ್ದರಿಂದ ಈ ಒಂದು ಹೊಸ ಒಡಂಬಡಿಕೆ ಈ ಅಂತ್ಯಕಾಲದಲ್ಲಿ ದೇವರು ನಮ್ಮೊಂದಿಗೆ ಬಹಳ ಮುಖ್ಯವಾಗಿ ಈ ವಾಕ್ಯದ ಮೂಲಕ ಮಾತಾಡ್ತಾರೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಾಗಿ ತಿಳ್ಕೊಳ್ಬೇಕಾಗಿದೆ. ಈಗ ನಾವು ಹಂತ ಹಂತವಾಗಿ ಯಾವ ನಮ್ಮ ಸಂಗತಿಗಳು ಇದಕ್ಕೆ ದೇವರ ವಾಕ್ಯ ಅಥವಾ ದೇವರ ಶಬ್ದ, ದೇವರ ಮಾತು ಕೇಳದಂತೆ ಅಡ್ಡಿ ಆಗಿದೆ ನೋಡೋಣ. ನಾವು ಪ್ರಾರ್ಥನೆ ಮಾಡದೇ ಇರುವುದು, ಪ್ರಾರ್ಥನೆಯಲ್ಲಿ ಅಸಡ್ಡೆ ತೋರಿಸುವುದು, ಪ್ರಾರ್ಥನೆ ಇದು ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ದೇವಜನರು ತಿಳ್ಕೊಳ್ಬೇಕಾದ ಸಂಗತಿ. ಯಾವಾಗ ನಾವು ಪ್ರಾರ್ಥನೆ ಮಾಡುವ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳುವುದಿಲ್ಲವ, ನಮಗೆ ದೇವರ ಸ್ವರವನ್ನು, ದೇವರ ಶಬ್ದವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲರೂ ಏನು ಯೋಚಿಸ್ತೇವೆ ಅಂದರೆ ಪ್ರಾರ್ಥನೆ ಒಂದು ಆತ್ಮಿಕ ಕೆಲಸ ಅಂತ ಹೇಳಿ. ನಾವು ನಮ್ಮ ತಂದೆ ತಾಯಿಗಳ ಹತ್ರ ಮಾತಾಡೋದು ನಾವು ಕೆಲಸ ಅಂತ ಯೋಚಿಸ್ತೇವ. ಅದೇ ರೀತಿಯಾಗಿ ಈ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮನ್ನು ತನ್ನ ಪುತ್ರ ಸಂತಾನ ಅಥವಾ ತನ್ನ ಮಕ್ಕಳು ಎಂದು ದೇವರು ಸ್ವೀಕಾರ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನು ಈ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಮತ್ತು ದೇವರ ಸಂಬಂಧ ಯಾವುದು? ತಂದೆ ಮಕ್ಕಳ ಸಂಬಂಧ. ಆದ್ದರಿಂದ ಪ್ರಾರ್ಥನೆ ಎಂದರೆ ನಾವು ದೇವರೊಂದಿಗೆ ಮಾತಾಡೋದು, ದೇವರನ್ನು ಕೇಳುವುದು ಆಗಿದೆ. ಒಂದು ವೇಳೆ ಇದನ್ನು ನಾವು ಕೆಲಸ ಅಂತ ಪರಿಗಣಿಸಿದರೆ ನಾವು ನಮ್ಮ ಪ್ರಾರ್ಥನೆ ಎಷ್ಟು ಒಂದು ಗಂಭೀರವಾದ ಅಥವಾ ಎಷ್ಟು ಒಂದು ಉತ್ಸಾಹದಿಂದ ಮಾಡ್ತೇವೆ ಅಂತ ನೋಡಿ. ನಾವು ಬೇರೆ ಬೇರೆ ಒಂದು ಪಂಗಡಗಳಿಂದ ಬಂದವರಾಗಿರ್ತೇವೆ. ನಮಗೆ ಆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎಂಬುದು ಒಂದು ಕೆಲಸ, ಒಂದು ಬುಟ್ಟಿ ಚಾಕರಿ ಅಂತ ಹೇಳ್ತೇವೆ. ನಮಗೆ ಒಂದು ಮಾಡಬೇಕಂತ ಹೇಳಿ ನಾವು ಮಾಡೋದು, ಒಂದು ಯೋಚಿಸಿ ನಾವು ಪ್ರಾರ್ಥನೆ ಮಾಡೋದು ಉಂಟಾ ಅಂತ ಲೆಕ್ಕ ಹಾಕಿ ಒಂದು ಮಾಡಿ ಮುಗಿಸಬೇಕು ಹೇಗಾದರೂ ಅಂತ ನಾವು ಮಾಡ್ತೇವೆ. ಹೃದಯದಿಂದ ಬರುವ ಸಂಗತಿ ಅಲ್ಲ. ಯಾವಾಗ ತನಕ ನಮಗೆ ಈ ಪ್ರಾರ್ಥನೆ, ನಮಗೆ ದಾಹ, ಒಂದು ದೇವರೊಂದಿಗೆ ನಾವು ಮಾತಾಡೋದು ಮತ್ತು ದೇವರನ್ನು ಕೇಳುವುದು ಎಂಬ ಒಂದು ಸಂಗತಿ ಮನದಟ್ಟಾಗೋದಿಲ್ಲವೋ ಅಷ್ಟ ತನಕ ನಮ್ಮ ಪ್ರಾರ್ಥನೆ ಯಾವುದಕ್ಕೂ ಪ್ರಯೋಜನವಿಲ್ಲದ ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆ ಎಂಬುದು ಪ್ರತಿಯೊಬ್ಬ ವಿಶ್ವಾಸಿಗೆ ಒಂದು ಜೀವನಾಂಶ ಅಥವಾ ಜೀವಧಾರೆ. ಯಾವ ರೀತಿಯಾಗಿ ಒಬ್ಬ ಮನುಷ್ಯನು ಗಾಳಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿ ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಇಲ್ಲದೆ ಆತ್ಮಿಕ ಜೀವಿತದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಎಲ್ಲರೂ ವಿಶ್ವಾಸಿಗಳು ಏನಾಗಿದ್ದೇವೆ? ನಾವು ಆತ್ಮಿಕವಾಗಿ ಸತ್ತವರಾಗಿದ್ದೇವೆ. ಆತ್ಮಿಕ ಬರಡುತನದಲ್ಲಿ ತುಂಬಿಕೊಂಡಿದ್ದೇವೆ. ನಮ್ಮಲ್ಲಿ ಆತ್ಮಿಕ ಜೀವ ಇಲ್ಲ. ಯಾಕೆಂದರೆ ನಮಗೆ ಪ್ರಾರ್ಥನೆಯ ಮಹತ್ವವೇ ಗೊತ್ತಿಲ್ಲ. ನಾವು ಏನು ಯೋಚಿಸ್ತೇವೆ? ಉದ್ದ ಪ್ರಾರ್ಥನೆಗಳನ್ನು, ಒಳ್ಳೆಯ ಶಬ್ದಗಳನ್ನು ಹಾಕಿ ಮಾಡುವ ಪ್ರಾರ್ಥನೆ ಮಾತ್ರ ದೇವರು ಕೇಳ್ತಾರೆ ಅಂತ. ದೇವರು ನಮ್ಮ ಹೃದಯಪೂರ್ವಕವಾಗಿ ನಮ್ಮ ಹೃದಯದಿಂದ ಬರುವ ಪ್ರಾರ್ಥನೆ ಕೇಳುವ ದೇವರಾಗಿದ್ದಾರೆ. ಇಂಥ ಒಂದು ನಾವು ಆಲೋಚನೆಯಿಂದ ಹೊರಗೆ ಬರಬೇಕಾಗಿದೆ. ಪ್ರಾರ್ಥನೆ ಒಂದು ಕೆಲಸ ಅಲ್ಲ, ಅದು ನಮ್ಮ ಒಂದು ಆಸೆ ಆಕಾಂಕ್ಷೆ ಆಗಿದೆ. ಅದು ನಮ್ಮ ಉಸಿರಿದ್ದಾಗೆ ಇರಬೇಕು. ಹೌದು, ನಾವು ಪ್ರಾರ್ಥನೆ ಮಾಡಬೇಕು, ನಾವು ದೇವರೊಂದಿಗೆ ಮಾತಾಡಬೇಕಂತ ಹೇಳಿ. ಯೆರೆಮೀಯನ ಪ್ರವಾದನೆಗೆ ಹೋಗಿ ನೋಡಿ, ಅಲ್ಲಿ ದೇವರು ಯಾವ ಮಾತನ್ನು ಹೇಳ್ತಾರೆ ಅಂತ. ಯೆರೆಮೀಯ 33:3. ನಾನು ತುಂಬ ಸಲ ಈ ವಾಕ್ಯವನ್ನು ಪ್ರಸ್ತಾಪಿಸಿದ್ದೇನೆ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥವನ್ನು ಗೋಚರಪಡಿಸುವೆನು. ದೇವರು ಏನು ಹೇಳ್ತಾರೆ? ನನ್ನನ್ನು ಕೇಳಿಕೋ ಅಂತ. ಪ್ರಾರ್ಥನೆ ನಾವು ದೇವರೊಂದಿಗೆ ಕೇಳಿಕೊಳ್ಳುವ ಒಂದು ವಿಷಯ ಆಗಬೇಕು.
ಆದರೆ ಇವತ್ತು ಏನಾಗಿದೆ, ಅದೊಂದು ಆತ್ಮಿಕ ಕೆಲಸ ಆಗಿದೆ. ನಮಗೆ ಹೃದಯಪೂರ್ವಕವಾಗಿ ಬರುವುದಲ್ಲ. ನಾವು ಪ್ರಾರ್ಥನೆಯೊಂದಿಗೆ ಏನು ಮಾಡ್ತೇವೆ, ದೇವರೊಂದಿಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಡ್ತೇವೆ. ಲೌಕಿಕ ರೀತಿಯಲ್ಲಿ ನೋಡಿ, ನೀವು ಯಾವ ವ್ಯಕ್ತಿಯೊಂದಿಗೆ ಹೆಚ್ಚು ಮಾತಾಡ್ತೀರಾ, ಯಾವ ವ್ಯಕ್ತಿಯೊಂದಿಗೆ ಹೆಚ್ಚು ಮಾತಾಡಿದ್ದ ಆ ವ್ಯಕ್ತಿಯಿಂದ ಕೇಳ್ತೀರಾ, ನಿಮ್ಮ ಸಂಬಂಧ ಗಟ್ಟಿಯಾಗ್ತದೆ. ಅದೇ ರೀತಿಯಾಗಿ ನಾವು ಎಷ್ಟು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಮಾತಾಡ್ತೇವ ಮತ್ತು ದೇವರು ನಮ್ಮೊಂದಿಗೆ ಮಾತಾಡೋದನ್ನು ಕೇಳ್ತೇವ, ನಮ್ಮ ಮತ್ತು ದೇವರ ಸಂಬಂಧ ಅಷ್ಟು ಹತ್ತಿರ ಆಗ್ತದೆ ಮತ್ತು ಸಂಬಂಧ ಗಟ್ಟಿ ಆಗ್ತದೆ. ಆದ್ದರಿಂದ ಪ್ರಾರ್ಥನೆ ಒಂದು ನಮ್ಮ ದೇವರೊಂದಿಗೆ ಸಂಬಂಧವನ್ನು ಗಟ್ಟಿಪಡಿಸುವ ಒಂದು ಕ್ರಿಯೆ ಆಗಿದೆ. ನಮ್ಮ ಚಿಂತಾಭಾರವನ್ನು ಆತನಿಗೆ ತಿಳಿಸುತ್ತೇವೆ, ಆತನ ಮಾರ್ಗದರ್ಶನವನ್ನು ನಾವು ಬಯಸುತ್ತೇವೆ, ಆತನ ಶಬ್ದವನ್ನು, ಆತನ ಮಾತನ್ನು ನಾವು ಕೇಳ್ತೇವೆ. ಆದರೆ ಅನೇಕರು ಇಂಥ ಒಂದು ಪರಿಶುದ್ಧವಾದ ಕಾರ್ಯವನ್ನು ಇವತ್ತು ತಿರಸ್ಕರಿಸಿದ್ದಾರೆ. ಪ್ರಾರ್ಥನೆ ಒಂದು ಕೇವಲ ಒಂದು ಬುಟ್ಟಿ ಚಾಕ್ರಿ ಅಂತ ಹೇಳ್ತೇವೆ ನಾವು, ಒಂದು ಮಾಡಿ ಮುಗಿಸಬೇಕೇ ಅದರ ಅಂತ ಈ ಕಾರ್ಯದಲ್ಲಿ ನಾವು ಇದ್ದೇವೆ. ಅದು ಒಂದು ಪರಿಶುದ್ಧ ಕಾರ್ಯ ಅಂತ ಇಲ್ಲ. ನಮಗೆ ಬಿಡುವಿಲ್ಲ, ನಮಗೆ ಎಲ್ಲದಕ್ಕೆ ಸಮಯ ಉಂಟು. ಆದರೆ ದೇವರೊಂದಿಗೆ ಇದ್ದು ದೇವರೊಂದಿಗೆ ಸಮಯ ಕಳೀಲಿಕ್ಕೆ ನಮಗೆ ಸಮಯ ಇಲ್ಲ. ನಮ್ಮ ಜೀವನ ಶೈಲಿ ಅಷ್ಟು ಏನಾಗಿದೆ, ಬ್ಯುಸಿ ಅಂದರೆ ಅಷ್ಟು ಬಿಡುವಿಲ್ಲದ ರೀತಿಯಲ್ಲಿ ಆಗಿದೆ. ನಮಗೆ ಬೇರೆ ಎಲ್ಲದಕ್ಕೆ ಸಮಯ ಉಂಟು. ಬೆಳಿಗ್ಗೆ ಎದ್ದು ನಾವು ನೋಡಿ, ಒಂದು ನಿಮಿಷ ನಾವು ಪ್ರತಿಯೊಬ್ಬರು ನಾವು ತಿಳ್ಕೊಳ್ಳಿ, ನಾನು ನಿಮಗೆ ಮಾತ್ರ ಹೇಳ್ತಾ ಇಲ್ಲ, ನನಗೆ ಬೆಳಿಗ್ಗೆ ಎದ್ದಾಗ ನಮ್ಮ ಮನಸ್ಸಿನಲ್ಲಿ ಮೊದಲು ಬರುವ ಚಿಂತನೆ ಏನು, ಇವತ್ತು ನಾನು ಏನು ಮಾಡಬೇಕು, ಇವತ್ತು ನಾನು ಏನು ಊಟ ಮಾಡಬೇಕು, ಇವತ್ತು ನಾನು ಏನು ಅಡಿಗೆ ಮಾಡಬೇಕು, ಇವತ್ತು ನಾನು ಏನು ಕೆಲಸ ಮಾಡಬೇಕು. ಈ ಚಿಂತನೆಗಳು ವಿನಃ ನಾನು ದೇವರೊಂದಿಗೆ ಕೂತ್ಕೊಂಡು ಇವತ್ತು ಏನು ಮಾತಾಡಬೇಕು ದೇವರ ಹತ್ರ ಅಂತ ನಮಗೆ ಚಿಂತನೆ ಇದೆಯಾ? ನಾನು ನಿಮ್ಮ ಮೇಲೆ ಬಿಟ್ಟು ತೋರಿಸ್ತಿದ್ದಲ್ಲ, ನನ್ನ ಪರಿಸ್ಥಿತಿ ಕೂಡ ಅದೇ. ಆದ್ದರಿಂದ ಈ ಎಲ್ಲ ಅಡೆತಡೆಗಳಿಂದಾಗಿ ನಮ್ಮ ಪ್ರಾರ್ಥನಾ ಜೀವಿತ ಕುಂಠಿತವಾಗಿದೆ. ಆದರೆ ದೇವರ ವಾಕ್ಯವು ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಕರೆ ಕೊಡುವುದಾಗಿದೆ. ನಾವು ದೇವರ ವಾಕ್ಯದಲ್ಲಿ ಎಷ್ಟೋ ಕಡೆ ನೋಡ್ತೇವೆ, ದೇವರ ಪ್ರಾರ್ಥನೆಯನ್ನು ಎಡೆಬಿಡದೆ ನಾವು ಮಾಡಬೇಕಂತ ದೇವರ ವಾಕ್ಯ ಇರ್ತದೆ. ಬೇಕಾದರೆ ಎಫೆಸದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯ ನೋಡಿ. 6:18. ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದ ದೇವರನ್ನು ಪ್ರಾರ್ಥಿಸಿರಿ. ಒಂದು ಸಮಯ ಅಂತ ಬರೆದಿದ್ಯಾ? ಎಲ್ಲ ಸಮಯ. ನಾವು ಯೋಚಿಸ್ಬೋದು, ನಮಗೆ ಬಸ್ಸಿನಲ್ಲಿ ಹೋಗುವಾಗ ಹೇಗೆ ಪ್ರಾರ್ಥನೆ ಮಾಡೋದು ಅಂತ. ಮನಸ್ಸಿನಲ್ಲಿ ನಾವು ದೇವರೊಂದಿಗೆ ಮಾತಾಡೋ, ದೇವರು ನಮ್ಮ ಹೃದಯದಲ್ಲಿದ್ದಾನೆ. ನಮ್ಮ ಕೆಲಸದ ಸಮಯದಲ್ಲಿ, ನಾವು ಬೆಳಿಗ್ಗೆ ಮುಂಜಾನೆ ಎದ್ದಾಗ, ಎಲ್ಲ ಸಮಯದಲ್ಲಿ, ಮಲಗುವ ಮೊದಲು, ಎಲ್ಲ ಸಮಯದಲ್ಲಿ ನೋಡಿ. ಎಫೆಸದವರಿಗೆ ನಾವು ನೋಡ್ತೇವೆ. ಬೇಕಾದರೆ ಇನ್ನೊಂದು ವಾಕ್ಯ ನೋಡಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆಗೆ ಹೋಗಿ, ಅಲ್ಲೇ ಮುಂದುವರಿದ ಇದೆ. 4ನೇ ಅಧ್ಯಾಯ 6ನೇ ವಾಕ್ಯ ಏನು ಹೇಳ್ತದೆ ನೋಡಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಗಳನ್ನು ಪ್ರಾರ್ಥನೆಯ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದಂತೆ ತಿಳಿಯಪಡಿಸಿ. ಆ ಪ್ರಾರ್ಥನೆಗಳನ್ನು ಮಾಡುತ್ತಾಗ ನಿಮಗೆ ದೇವರನ್ನು ತಿಳಿಯಪಡಿಸಿ. ಯಾಕೋಬನ ಪತ್ರಿಕೆಗೆ ಹೋಗಿ 5ನೇ ಅಧ್ಯಾಯ ನೋಡಿ, ಅಲ್ಲಿ ಅನೇಕ ವಾಕ್ಯಗಳನ್ನು ನಾವು ನೋಡ್ತೇವೆ. ಇವತ್ತು ದೇವರ ವಾಕ್ಯ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಕರೆ ಕೊಡುತ್ತದೆ. ನಾವು ಭಾಳ ಅಗತ್ಯವಾಗಿ ಇನ್ನೊಂದು ತಿಳ್ಕೊಳ್ಬೇಕು, ನಮ್ಮ ಪ್ರಾರ್ಥನೆಗೆ ಯೇಸುವೇ ಒಂದು ಮಾದರಿಯಾಗಿದ್ದಾನೆ. ಆತನು ದೇವನಾಗಿದ್ದನು, ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ. ಆದರೆ ಆತನ ಪ್ರಾರ್ಥನೆ ಜೀವಿತ ನೋಡಿ, ಪ್ರತಿದಿನ ರಾತ್ರಿ ಆತನು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನಂತ ನಾವು ನೋಡ್ತೇವೆ. ಎಡೆಬಿಡದೆ ಪ್ರಾರ್ಥನೆ. ಒಬ್ಬ ಇಂಥ ಪರಿಶುದ್ಧವಾದ ದೇವರಿಗೆ ಆತನು ಮನುಷ್ಯನಾಗಿದ್ದಾಗ ಇಷ್ಟು ಪ್ರಾರ್ಥನೆಯಲ್ಲಿ ಅಗತ್ಯ ಇರುವುದಾದರೆ, ಒಂದು ಲೌಕಿಕ ಈ ಲೋಕದಲ್ಲಿ ಆತನು ಇದ್ದಾಗ ಆತನು ಅಷ್ಟು ಸಮಯವನ್ನು ಪ್ರಾರ್ಥನೆಗೆ ಕಳೆಯುತ್ತಿದ್ದನಾದರೆ, ನಮ್ಮಂಥ ವಿಶ್ವಾಸಿಗಳಿಗೆ ಎಷ್ಟು ಪ್ರಾರ್ಥನೆ ಅಗತ್ಯ ಇದೆ ಅಂತ ನೋಡಿ. ಲೂಕನ ಸುವಾರ್ತೆಗೆ ಹೋಗೋಣ ನಾವು. ಅಲ್ಲಿ ನೋಡಿ, ಯೇಸುವಿನ ಪ್ರಾರ್ಥನೆ ಜೀವಿತದಲ್ಲಿ ನಾವು ಒಂದು ಕೆಲವು ವಾಕ್ಯಗಳನ್ನು ನೋಡೋಣ. ಲೂಕನ ಸುವಾರ್ತೆಗೆ ಹೋಗಿ, ಲೂಕನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯ.
ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ನೋಡಿ, ಜನರು ಗುಂಪು ಗುಂಪಾಗಿ ಅಲ್ಲಿ ನೋಡಿ, ಬೇಕಾದರೆ 15ನೇ ವಾಕ್ಯಕ್ಕೆ ಹೋಗಿ, ಆದರೂ ಜನರು ಸುದ್ದಿಯು ಮತ್ತಷ್ಟು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳನ್ನು ತಮ್ಮ ತಮ್ಮ ರೋಗಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆಯುತ್ತಿದ್ದರು. ನೋಡಿ, ಆತನು ಸುವಾರ್ತೆ ಕೇಳಲಿಕ್ಕೆ ಬರ್ತಿದ್ದರು, ಆದರೆ ಆತನು ಆ ಸಮಯವನ್ನು ತಪ್ಪಿಸಿಕೊಂಡು ಅರಣ್ಯ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದನಂತ ಬರೆದಿದ್ದೆ. ಇನ್ನೊಂದು ವಾಕ್ಯ ಬೇಕಾದ್ರೆ ನೋಡಿ, ಅಲ್ಲಿ 6ನೇ ಅಧ್ಯಾಯಕ್ಕೆ ಹೋಗಿ, 6ನೇ ಅಧ್ಯಾಯ 12ನೇ ವಾಕ್ಯ ನೋಡಿ, 6:12. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲೇ ಕಳೆದನು ಅಂತ ಬರೆದಿದೆ. ನೋಡಿ, ಇಡೀ ರಾತ್ರಿ ಪ್ರಾರ್ಥನೆ ಕಳೆಯುತ್ತಿದ್ದನು. ನಾನು ಹೇಳಿದಿಲ್ಲ ಪ್ರತಿದಿನವೂ ಆತನು ರಾತ್ರಿ ಪ್ರಾರ್ಥನೆಯಲ್ಲೇ ಕಳೀತಿದ್ದನಂತ ಹೇಳುವುದಿಲ್ಲ, ಆದರೆ ಬಹಳ ಮುಖ್ಯವಾಗಿ ಸುವಾರ್ಥ ಕೆಲಸಕ್ಕೆ ರೋಗಿಗಳನ್ನು ವಾಸಿ ಮಾಡಲಿಕ್ಕೆ ಆತನಿಗೆ ಶಕ್ತಿ ಬೇಕು. ಆಗ ಆ ಸಮಯದಲ್ಲಿ ಆತನು ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನಂತ ಬರೆದಿದೆ. ಮಾರ್ಕನ ಸುವಾರ್ತೆಯಲ್ಲಿ ನೋಡಿ, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯ ನೋಡಿ, ಅಲ್ಲಿ ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಇನ್ನು ಮುಂಜಾನೆ ಎದ್ದೇಳಲಿಲ್ಲ, ಆಗಲಿಲ್ಲ. ಮೊಬ್ಬಿರುವಾಗ, ಕತ್ತಲಿರುವಾಗಲೇ ಅರಣ್ಯ ಪ್ರದೇಶಕ್ಕೆ ಹೋಗಿ ಆತನು ಪ್ರಾರ್ಥನೆ ಮಾಡ್ತಿದ್ದನು. ಆದ್ದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮಗೆ ಪ್ರಾರ್ಥನೆ ಎಷ್ಟೊಂದು ಅಗತ್ಯ ವಿಶ್ವಾಸಿಗಳಿಗೆ ಅಂತ ಹೇಳಿ. ಪ್ರಾರ್ಥನೆ ಮೂಲಕ ಏನಾಗ್ತದೆ, ನಾವು ಎಷ್ಟು ಪ್ರಾರ್ಥನೆ ಮಾಡ್ತೇವೆ, ದೇವರ ಸಂಗತಿಗಳು ನಮ್ಮ ಮನಸ್ಸಿಗೆ ಹಚ್ಚಿಕೊಳ್ತವೆ. ದೇವರ ಸಂಗತಿಗಳೇ ನಮ್ಮ ಮನಸ್ಸಿನ ಭಾವದಲ್ಲಿ ನಾವು ಧರಿಸಿಕೊಳ್ತೇವೆ. ನೋಡಿ, ಪ್ರತಿಯೊಂದು ಸಂಗತಿಗಳು, ಪ್ರತಿಯೊಬ್ಬ ಮನುಷ್ಯನನ್ನು ನೋಡಿ ಜೀವನ ಯಾವ ಸಂಗತಿಗಳಿಗೆ ನೀವು ಹೆಚ್ಚು ಸಮಯ ಕಳೆಯುತ್ತೇವೋ ಅದೇ ಸಂಗತಿಗಳು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿರ್ತವೆ. ನೀವು ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯ ಕಳೆದರೆ ನಿಮಗೆ ದೇವರ ಸಂಗತಿಗಳು ನಿಮ್ಮ ಮನಸ್ಸಿನಲ್ಲಿ ಬೇರೂರಿರ್ತವೆ. ನಾವು ಯೋಚಿಸ್ತೇವೆ ದೇವರು ಗಟ್ಟಿಯಾಗಿ ನಮ್ಮ ಹತ್ರ ಮಾತಾಡ್ತಾನಂತ. ನಮಗೆ ಪವಿತ್ರಾತ್ಮನು ಮೃದುವಾದ ಸ್ವರದ ಮೂಲಕ ನಮ್ಮೊಂದಿಗೆ ಮಾತಾಡುವವನಾಗಿದ್ದಾನೆ, ಬಹಳ ಮೃದುವಾಗಿ. ಅದಕ್ಕೆ ಒಂದು ಒಳ್ಳೆಯ ವಾಕ್ಯದ ಆಧಾರ ಇದೆ. ಇವನು ಎಲೀಷನು ಕೂಡ ದೇವರು ಗುಡುಗಿನ ಮೂಲಕ ನೋಡಿ, ಅಲ್ಲಿ ಇಲ್ಲ 1 ಅರಸುಗಳಲ್ಲಿ ನಾವು ಈ ಸಂಗತಿಯನ್ನು ನೋಡ್ತೇವೆ. ಎಲೀಷನು ಗುಡುಗಿನ ಮೂಲಕ ದೇವರ ವಾಕ್ಯವನ್ನು ಕೇಳ್ತಾ ಬರ್ಬೋದು, ದೇವರ ಪ್ರಸನ್ನತೆ ಕಾಣ್ಬೋದು ಅಂತ ಹೇಳಿ. ಆದರೆ ಬಹಳ ನಿಶ್ಶಬ್ದವಾದ ರೀತಿಯಲ್ಲಿ ಆತನಿಗೆ ದೇವರು ಕಾಣಿಸಿಕೊಂಡ. ಆದರೆ ನಾವು ಪ್ರಾರ್ಥನೆಯನ್ನು ಅಸಡ್ಡೆ ಮಾಡಿದರೆ ನಮ್ಮ ಆತ್ಮಿಕ ಕಿವಿಗಳು ಮಂದಾಗಿ ಹೋಗ್ತವೆ, ಮತ್ತೆ ನಮಗೆ ದೇವರ ಸ್ವರ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇವರೊಂದಿಗೆ ಸಂಬಂಧವನ್ನೇ ಕಳೆದುಕೊಳ್ತೇವೆ. ಪ್ರಾರ್ಥನೆ ವಿಷಯದಲ್ಲಿ ಅನೇಕರಿಗೆ ಇವತ್ತು ತಪ್ಪು ಕಲ್ಪನೆ ಇದೆ. ಒಳ್ಳೆ ಶಬ್ದಗಳಿಂದ ಉದ್ದ ಮಾಡಿದ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗುವುದಲ್ಲ. ಪ್ರಾಮಾಣಿಕವಾಗಿ ಹೃದಯಪೂರ್ವಕವಾಗಿ ಮಾಡಿದ ಪ್ರಾರ್ಥನೆ ಯಥಾರ್ಥವಾಗಿರ್ತದೆ. ನೋಡಿ, ಮೊದಲ ಅರಸುಗಳು 19ನೇ ಅಧ್ಯಾಯ 12ನೇ ವಾಕ್ಯ ನೋಡಿ, ಅಲ್ಲಿ 12ನೇ ವಾಕ್ಯದಿಂದ ಅಥವಾ 11ನೇ ವಾಕ್ಯಗಳು ನೋಡಿ. ಬಿರುಗಾಳಿಯು ಬೀಸಿತು, ಯೋನು ಅದರಲ್ಲಿಯೂ ಇರಲಿಲ್ಲ. ತರುವಾಯ ಭೂಕಂಪ ಉಂಟಾಯಿತು, ಅದರಲ್ಲಿಯೂ ಆತನಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲುಂಟಾಯಿತು, ಅದರಲ್ಲಿಯೂ ಯೋವನಿರಲಿಲ್ಲ. ಕಡೆಗೆ ಮಂದ ಮಾರುತ ಶಬ್ದ. ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯನ್ನು ಮೋರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ನೋಡಿ, ಮಂದ ಮಾರುತ ಶಬ್ದದಳು ಭೂಕಂಪ. ಇದರಲ್ಲಿ ಎಲಿಯನು ಭೂಕಂಪದ ಮೂಲಕ ದೇವರು ಕಾಣಿಸಿಕೊಳ್ತಾರೆ ಅಥವಾ ಬಿರುಗಾಳಿಯ ಮೂಲಕ ಕಾಣಿಸಿಕೊಳ್ತಾರಂತ ಹೇಳಿ ಎಲಿಯನ್ನು ಎದುರು ನೋಡ್ತಿದ್ದಾನೆ. ಆದರೆ ಮಂದ ಮಾರುತ ಅಂದರೆ ತಂಪಾದ ಗಾಳಿಯಲ್ಲಿ ದೇವರು ಕಾಣಿಸಿಕೊಂಡನಂತ ಹೇಳಿ ಬರೆಯಲಿ. ಆದ್ದರಿಂದ ನಾವು ದೇವರು ದೊಡ್ಡ ಶಬ್ದದಿಂದ ನಮ್ಮೊಂದಿಗೆ ಮಾತಾಡ್ತಾರೆ ಅಂತಲ್ಲ, ದೇವರು ಬಹಳ ನಿಶ್ಶಬ್ದವಾದ ಒಂದು ಪರಿಸ್ಥಿತಿಯಲ್ಲಿ ಮಾತಾಡಲಿಕ್ಕೆ ಇಚ್ಛೆಪಡ್ತಾರೆ. ಅದಕ್ಕೆ ಅನೇಕ ಉದಾಹರಣೆಗಳಿವೆ. ದೇವರು ಹಳೆಯ ಒಡಂಬಡಿಕೆಯಲ್ಲಿ
ಅನೇಕ ಪ್ರವಾದಿಗಳ ಭಕ್ತರ ಮೂಲಕ ಮುಂಜಾನೆಯ ತಂಪಾದ ನಿಶ್ಶಬ್ದವಾದ ಸಮಯದಲ್ಲಿ ದೇವರು ಮಾತಾಡೋದು. ಆದ್ದರಿಂದ ನಾವು ಯಾರು ಕೂಡ ಯೋಚಿಸಬಾರದು ದೇವರು ದೊಡ್ಡ ಶಬ್ದದಿಂದ ನಮ್ಮನ್ನು ಮಾತಾಡ್ತಾರೆ ಅಂತ. ಆದ್ದರಿಂದ ನಾವು ನಮ್ಮ ಪ್ರಾರ್ಥನೆಯನ್ನು ಯಾವತ್ತೂ ಅಸಡ್ಡೆ ಮಾಡಬಾರ್ದು. ಪ್ರಾರ್ಥನೆ ಅಸಡ್ಡೆ ಮಾಡಿದರೆ ನಮಗೆ ಆತ್ಮಿಕ ಬಂಡುತನ ಉಂಟಾಗ್ತದೆ. ಯಾವುದೇ ನಿರ್ಧಾರವನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ಮಾಡಬೇಕಾಗಿದೆ. ನಮ್ಮ ನಿರ್ಧಾರಗಳು ಬೇಕಾದರೆ ಅದಕ್ಕೆ ಸಂಬಂಧಪಟ್ಟು ಒಂದು ವಾಕ್ಯ ನೋಡೋಣ. ಜ್ಞಾನೋಕ್ತಿ 3ನೇ ಜ್ಞಾನೋಕ್ತಿ 5, 6, 7 3 ವಾಕ್ಯಗಳನ್ನು ಅಲ್ಲಿ ನೋಡೋಣ. ಜ್ಞಾನೋಕ್ತಿ 5, 6, 7 3 ವಾಕ್ಯಗಳನ್ನು ನಾವು ನೋಡೋಣ. ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಂದೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ನೋಡಿ, ನಾವು ನಮ್ಮ ಬುದ್ಧಿವಂತಿಕೆಯ ಮೇಲೆ, ಲೌಕಿಕ ಆಲೋಚನೆಗಳ ಮೇಲೆ, ಲೌಕಿಕ ವಿಷಯಗಳ ಆಧಾರಿತ ನಮ್ಮ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ನಾವು ಮನಸ್ಸಿಟ್ಟರೆ ನಾವು ಯಾವತ್ತೂ ನಮ್ಮ ಮಾರ್ಗಗಳು ಸರಾಗವಾಗುವುದಿಲ್ಲ. ದೇವರ ಮೇಲೆ ಇಲ್ಲಿ ನೋಡಿ, ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ನೀನು ಜೀವಿಸುವ ಪ್ರತಿಯೊಂದು ಲೌಕಿಕ ಕಾರ್ಯಗಳಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನ ಚಿತ್ತ ಏನಂತ ತಿಳಿದು ಆಗ ನಿನ್ನ ಮಾರ್ಗಗಳು ಸರಾಗವಾಗ್ತವೆ. ನೋಡಿ, ಇವತ್ತು ನಮ್ಮ ಸಮಸ್ಯೆಗಳು ಯಾಕೆ ಉಂಟಾಗಿವೆ ಅಂತ. ನಾವು ಪ್ರತಿಯೊಂದು ಕಾರ್ಯದಲ್ಲಿ ನಾವು ದೇವರ ಚಿತ್ತವನ್ನು ಹುಡುಕ್ತೇವ. ಅದಕ್ಕಾಗಿ ನಾವು ಈ ಪ್ರಾರ್ಥನೆ ಇಲ್ಲದೆ ನಮ್ಮ ಜೀವಿತ ಒಂದು ಬಹಳ ಸಮಸ್ಯೆ ಆಗಿದೆ. ಎರಡನೇದು, ಯಾವಾಗ ನಾವು ಪ್ರಾರ್ಥನೆಯನ್ನು ನಾವು ಅಸಡ್ಡೆ ಮಾಡ್ತೇವ, ನಾವು ಸೈತಾನನಿಗೆ ಎಡೆ ಕೊಡುವವರಾಗಿದ್ದೇವೆ. ಪ್ರಾರ್ಥನೆ ಎಂಬುದು ಒಬ್ಬ ಭಕ್ತನಿಗೆ ಒಂದು ಸೈತಾನನು ಆತನ ಮೇಲೆ ಯಾವ ರೀತಿಯಾಗಿ ಆತನಿಗೆ ಅಧಿಕಾರ ಇಲ್ಲದಂತೆ, ಆತನು ಮುಟ್ಟಲ್ಲದಂತೆ ದೇವರು ಹಾಕುವ ಬೇಲಿಯಾಗಿದೆ. ಯೋಬನ ವಿಷಯದಲ್ಲಿ ನಾವು ನೋಡ್ತೇವೆ, ಯೋಬನು ಪ್ರತಿನಿತ್ಯ ಯಜ್ಞ ಹೋಮಗಳನ್ನು ಸಮರ್ಪಿತನಂತ ಇತ್ತು. ತನ್ನ ಮಕ್ಕಳಿಗೋಸ್ಕರ ಒಂದೊಂದು ಮಕ್ಕಳಿಗೋಸ್ಕರ ಆತನು ಯಜ್ಞ ಹೋಮಗಳನ್ನು ಸಮರ್ಪಿಸ್ತಾನಂತ ಅಲ್ಲಿ ಬರೆದಿದೆ. ಅದಕ್ಕಾಗಿ ದೇವರು ಅವನ ಸುತ್ತಲೂ ಮತ್ತು ಅವನ ಕುಟುಂಬ ಸುತ್ತಲೂ ಬೇಲಿ ಹಾಕಿ ಕಾಪಾಡುತ್ತಿದ್ದನಂತ ನಾವು ನೋಡ್ತೇವೆ. ಅದೇ ರೀತಿಯಾಗಿ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಅಸಡ್ಡೆ ಮಾಡಿದಾಗ ದೇವರು ಸೈತಾನನು ನಮ್ಮ ಜೀವಿತದಲ್ಲಿ ನಮ್ಮನ್ನು ಮುಟ್ಟದಂತೆ, ನಮ್ಮ ಎಲ್ಲ ಸೊತ್ತುಗಳನ್ನು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವ ಅಡೆತಡೆಗಳನ್ನು ಉಂಟು ಮಾಡದಂತೆ ದೇವರು ಹಾಕಿದ ಬೇಲಿಯನ್ನು ನಾವು ಮುರಿದು ಬಿಡ್ತೇವೆ. ಸೈತಾನಿಗೆ ನಾವು ಎಡೆ ಕೊಡ್ತೇವೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಮ್ಮ ಈ ಒಂದು ಉದಾಸೀನವನ್ನು, ಈ ಅಸಡ್ಡೆಯನ್ನು ನಾವು ಬಿಟ್ಟು ಬಿಡಬೇಕು. ಪ್ರಾರ್ಥನೆಯನ್ನು ನಾವು ದೇವರೊಂದಿಗೆ ನಾವು ಸಂಬಂಧವನ್ನು ಕಲ್ಪಿಸಿಕೊಡುವ ಒಂದು ಕಾರ್ಯ ಆಗಿದೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಒಂದು ನಿಗದಿತ ಸಮಯವನ್ನು ಪ್ರಾರ್ಥನೆಗೆ ಕೊಡುವ ಒಂದು ಗಟ್ಟಿ ಮನಸ್ಸು ಮತ್ತು ನಿರ್ಧಾರವನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಅದು ನಮ್ಮ ಮಧ್ಯಾಹ್ನದ ದಿನನಿತ್ಯದ ಏಕಾಂತ ಸಮಯವಾಗಿರ್ಬೋದು, ನಾವು ಮಲಗಲಿಕ್ಕೆ ಹೋಗುವ ಮೊದಲು ನಮ್ಮ ಏಕಾಂತ ಸಮಯವಾಗಿರ್ಬೋದು, ಆ ಥರ ಮುಂಜಾನೆಯ ಸಮಯವಾಗಿರ್ಬೋದು. ಅದು ನಮ್ಮ ಅನುಕೂಲತೆ ನಾವು ನೋಡೋಣ, ಒಂದು ಸಮಯವನ್ನು ನಿಗದಿಪಡಿಸೋಣ, ನಾವು ಹೃದಯಪೂರ್ವಕವಾಗಿ ದೇವರೊಂದಿಗೆ ಪ್ರಾರ್ಥನೆ ಮಾಡೋಣ. ಆಗ ಆ ಪ್ರಾರ್ಥನೆ ಸಮಯದಲ್ಲಿ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ ಮತ್ತು ದೇವರ ನಾವು ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಉಳಿದ ಸಂಗತಿಗಳನ್ನು ನಾವು ಮುಂದಕ್ಕೆ ನೋಡೋಣ. ದೇವರು ಈ ಸಂಗತಿಗಳ ಮೂಲಕ ಇವತ್ತು ನಮ್ಮೊಂದಿಗೆ ಮಾತಾಡುವ ಪ್ರಾರ್ಥನೆ ಮತ್ತು ಲೌಕಿಕ ಅಡೆತಡೆಗಳು, ಲೌಕಿಕ ಸಂಗತಿಗಳಲ್ಲಿ ನಾವು ಮುಳುಗಿ ಹೋದರೆ ನಾವು ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಾರ್ಥನೆಯನ್ನು ಅಸಡ್ಡೆ ಮಾಡಿದರೆ ನಾವು ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಎರಡು ಸಂಗತಿಗಳಲ್ಲಿ ನಾವು ಸ್ಪಷ್ಟವಾಗಿ ಇವತ್ತು ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ದೇವರು ನಮ್ಮನ್ನು ಪ್ರೀತಿ ಮಾಡುವ ದೇವರಾಗಿದ್ದಾರೆ. ಆತನು ನಮ್ಮೊಂದಿಗೆ ಮಾತಾಡಲು ಇಚ್ಛಿಸುವ ದೇವರಾಗಿದ್ದಾರೆ. ಅದಕ್ಕಾಗಿ ಈ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಆತನು ಮಾತಾಡ್ತಾ ಇದ್ದಾನೆ, ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಪ್ರತಿಯೊಬ್ಬ ದೇವಜನರು ಇವತ್ತು ನಾವು ಎಷ್ಟು ದೇವರನ್ನು ಸ್ತುತಿಸಲು ಸಾಲದು.
ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರ ಸಲ್ಲಿಕೆಯಾಗಲಿ. ಆಮೆನ್.